ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ವಿದ್ಯಾಶ್ರೀಸ್ ಲಾಗ್. ಸೊ ಇವತ್ತಿನ ದಿನ ಸಂಕ್ರಾಂತಿ ಹಬ್ಬದ ದಿನ ಆಗಿರುತ್ತೆ, ಅಂದರೆ ಹಿಂದಿನ ದಿನವೇ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ. ಸೊ ನಾವು ಈಗ ಪೂಜೆ ಎಲ್ಲ ಮುಗಿಸಿ ಹೊರಡ್ತಿರೋದು ನಮ್ಮ ಫೇವ್ರೆಟ್ ತುಂಬ ವರ್ಷದಿಂದ ಅಂದ್ಕೊಂಡಿರೋ ಅಂತಹ ದೇವಸ್ಥಾನಕ್ಕೆ, ಅಂದರೆ ಮಲೆ ಮಹದೇಶ್ವರನ ದೇವಸ್ಥಾನಕ್ಕೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಹೋಗ್ತಾ ದಾರಿಯಲ್ಲಿ ಮಳೆ ಕೂಡ ಶುರುವಾಗಿತ್ತು, ಬಟ್ ಕ್ಲೈಮೇಟು ಬೆಂಗಳೂರಿಗಿಂತ ಅಲ್ಲಿಗೆ ತುಂಬಾ ವ್ಯತ್ಯಾಸ ಅಂತೂ ಇತ್ತು. ಸೊ ತುಂಬ ಸಲ ಅಂದ್ಕೊಂಡ್ವಿ ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗಬೇಕು ಅಂತ, ಬಟ್ ಯಾಕೋ ಅದು ಟೈಮೇ ಬಂದಿರಲಿಲ್ಲ. ಸೊ ಹಾಗೆ ಈಗ ಎಲ್ಲ ಪ್ರಿಪೇರ್ ಆಗಿ ಹೊರಡ್ತಾ ಇದ್ದೀವಿ. ಆನ್ ದ ವೇ ಹೋಗ್ತಾನೆ ಭತ್ತ ಎಲ್ಲ ಈ ಥರ ಕಟಿಂಗ್ ಇದಕ್ಕೆ ಬಂದಿತ್ತು. ಸೊ ಅಲ್ಲಿ ಹೋಗಿ ಒಂದಷ್ಟು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಫೈನಲಿ ಎಂಟ್ರಿ ಕೊಟ್ಟಿದ್ದೀವಿ ಮಲೆ ಮಹದೇಶ್ವರನ ಬೆಟ್ಟಕ್ಕೆ. ಅಂದರೆ ಇದು 27 ಮಲೆ ಅಲ್ವಾ, ಸೊ ಅಂದರೆ 27 ಬೆಟ್ಟ ದಾಟ್ಕೊಂಡು ನಾವು ಹೋಗಬೇಕಾಗಿರೋದು. ಸೊ ಎಂಟ್ರೆನ್ಸಲ್ಲಿ ನೋಡಿ ಈ ಥರ ಒಂದು ಆರ್ಚ್ ಕಾಣಿಸುತ್ತೆ. ಇಲ್ಲಿಂದನೇ ಆ್ಯಕ್ಚುಲಿ ಪೂಜೆಗಳೆಲ್ಲ ಶುರು ಆಗ್ತಾ ಇರುತ್ತೆ. ಬಂದವರು ಎಲ್ಲರೂ ಇಲ್ಲಿ ನಿಲ್ಲಿಸಿ ಇಲ್ಲಿ ಅಪ್ಪಂಗೆ ಧೂಪ ಎಲ್ಲ ಹಾಕಿ ಅಲ್ಲಿ ಸಾಂಬ್ರಾಣಿ ಎಲ್ಲ ಕೊಡ್ತಾ ಇರ್ತಾರೆ. ಸೊ ಬೆಂಕಿ ಒಳಗಡೆ ಅಲ್ಲಿ ಧೂಪ ಎಲ್ಲ ಹಾಕಿ ಅಲ್ಲಿ ಮಲೆ ಮಹದೇಶ್ವರನದು ಫೋಟೋ ಎಲ್ಲ ಇಟ್ಟಿರ್ತಾರೆ. ಸೊ ಅಲ್ಲಿಗೆ ಹೋಗಿ ಬಂದವ್ರು ಎಲ್ಲರೂ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಹಾಗೆ ಅಲ್ಲಿ ವಿಭೂತಿ ಕೂಡ ಹಚ್ತಾರೆ. ಸೊ ವಿಭೂತಿ ಹಚ್ಚಿಸ್ಕೊಂಡು ಒಳಗಡೆಗೆ ಎಂಟ್ರಿ ಕೊಡಬೇಕು, ಅಂದರೆ ಬೆಟ್ಟದ ಸಾಲುಗಳಿಗೆ ಒಳಗಡೆಗೆ ಎಂಟ್ರಿ ಕೊಡಬೇಕು. ಸೊ ಇಲ್ಲಿಂದ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ತಗೊಳುತ್ತೆ ಒಳಗಡೆ ಹೋಗೋದಕ್ಕೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವಿದ್ಯಾಶ್ರೀಸ್ ಲಾಗ್. ಸೊ ಇವತ್ತು ನಾನು ಲಾಗ್ನ ಮಹದೇಶ್ವರನ ಬೆಟ್ಟದ ಎಂಟ್ರಿಯಲ್ಲಿ ಶುರು ಮಾಡ್ತಾ ಇದ್ದೀನಿ. ಹೋಗೇ ಮಾತೃಬಲಿಯ ಸೊ ನೋಡಿದ್ರಲ್ಲ ಎಲ್ಲಿದ್ದೀವಿ ಅಂತ. ಎಸ್, ಇವತ್ತು ಆಲ್ಮೋಸ್ಟ್ 14th ಆಫ್ ಜನವರಿ ಆಗಿರುತ್ತೆ. ಸೊ ನಾಳೆ ಸಂಕ್ರಾಂತಿ ಹಬ್ಬ ಇರುತ್ತೆ. ಸೊ ರಜಾ ಇತ್ತು ಅಂತ ಹೇಳ್ಬಿಟ್ಟು ನಾವು ಮಹದೇಶ್ವರನ ಬೆಟ್ಟಕ್ಕೆ ಹೋಗಿ ಬರೋಣ ಅಂತ ತುಂಬ ದಿನದ ಕನಸು ಇದು. ನಾನು ತುಂಬ ದಿನದ ಪ್ರಯತ್ನ ಕೂಡ, ಬಟ್ ಯಾಕೋ ಅದು ವರ್ಕ್ ಆಗಿರಲಿಲ್ಲ. ಬಟ್ ಈ ಟೈಮ್ ಬರ್ತಾ ಇದ್ದೀವಿ. ಆ್ಯಂಡ್ ಸೊ 14th ನಾವು ಮನೆಯಲ್ಲಿ ಬಿಟ್ಟಿದ್ದು 1 o'clockಗೆ. ಆ್ಯಂಡ್ ಇನ್ನೇನು ಒಂದು ಹಾಫ್ ಆನ್ ಅವರಲ್ಲಿ ರೀಚ್ ಆಗೋಗ್ಬಿಡ್ತೀವಿ. 5:30ಗೆಲ್ಲ ರೀಚ್ ಆಗೋಗ್ಬಿಡ್ತೀವಿ. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ಧೂಪ ಎಲ್ಲ ಹಾಕ್ತಾರೆ. ಸೊ ನೋಡಿ ಈ ಥರ ವಿಭೂತಿ ಎಲ್ಲ ಇಡ್ತಾರೆ. ಸೊ ಪೀಸ್ಫುಲ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಇಲ್ಲಿ ಸ್ಟಾಪ್ ಕೊಟ್ಟಿದ್ದೀವಿ. ಇಲ್ಲಿಂದ ವಿಡಿಯೋ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಜರ್ನಿ ಇನ್ ಮಹದೇಶ್ವರ ಬೆಟ್ಟ. ಫೈನಲಿ ನೋಡಿ ಇದೆ ಕಾಣೋದು ನಮಗೆ ಮಹದೇಶ್ವರನ ಬೆಟ್ಟ. ಲೈಕ್ 1 year ಆಗ್ತಾ ಇದ್ದೀವಿ ಅಂತ. ಇದು ಸ್ಟ್ಯಾಚ್ಯೂ ರೀಸೆಂಟಾಗಿ ತುಂಬಾ ವೈರಲ್ ಆಗಿತ್ತು ಈ ಸ್ಟ್ಯಾಚ್ಯೂ ಬಂದು. ಆ್ಯಂಡ್ ಇನ್ನೂ ಓಪನ್ ಆಗಿಲ್ಲ ಅದು. ನಾಗಮಲೆ, ಐ ಥಿಂಕ್ ನಾಗಮಲೆ ಅಂತ ಕರೀತಾರೆ ಇದನ್ನು. ಹುಲಿ ಮೇಲೆ ಕೂತಿರೋ ಅಂಥದ್ದು. ರೀಚ್ ಆಗಿದ್ದೀವಿ. ಈಗ ಅರೌಂಡ್ 6 o'clock ಆಗಿದೆ. ಸೊ ಈಗ ದರ್ಶನ ಇರುತ್ತೆ ಅಂತ ಹೇಳ್ಬಿಟ್ಟು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ದರ್ಶನ ಮುಗಿಸ್ಕೊಂಡು ಬರೋಣ. ಎಷ್ಟೋ ದಿನದ ಕನಸು ಇವತ್ತು ನೆರವೇರ್ತಾ ಇದೆ. ಸೊ ಇವರೇನೋ ಫೋನಲ್ಲಿ ಬಿಸಿ ಇದ್ದಾರೆ, ಒಳಗಡೆ ಹೋಗಬೇಕು. ಆ್ಯಂಡ್ ಇವತ್ತು ಇಲ್ಲೇ ಸ್ಟೇ ಆಗಿ ಮತ್ತೆ ಬೆಳಗ್ಗೆ ದರ್ಶನ ಮುಗಿಸ್ಕೊಂಡು ಹೊರಡಬೇಕು. ನೋಡೋಣ ಹೇಗಿರುತ್ತೆ ಪ್ಲ್ಯಾನ್ಸ್ ಅಂತ. ಸೊ ಈಗಲೂ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ನಾವು ಅಭಿಷೇಕಕ್ಕೆ ಅಂತ ಚೀಟಿ ತಗೊಂಡಿದ್ದೀವಿ, ಬಿಲ್ವ ಪತ್ರ ಅರ್ಚನೆ ಅಂತ ಹೇಳ್ಬಿಟ್ಟು. ಸೊ ಬೆಳಗ್ಗೆ 5:30ಇಂದನೇ ಶುರು ಆಗುತ್ತಂತೆ. ಆ್ಯಂಡ್ ಈಗ ಕ್ಯೂ ಜಾಸ್ತಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಎಷ್ಟು ಜನ ಇರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಬನ್ನಿ. ನೋಡಿದ್ರಲ್ಲ ಎಷ್ಟು ಜನ ಭಜನೆಗಳು ಮಾಡ್ತಿರ್ತಾರೆ ಗೊತ್ತಾ ಅಲ್ಲಿ. ಆ್ಯಂಡ್ ಡ್ಯಾನ್ಸ್ ಕೂಡ ಅಲ್ಲಿ ಮಾಡ್ತಾ ಇರ್ತಾರೆ. ಆ್ಯಂಡ್ ಆಲ್ಮೋಸ್ಟ್ 2 ಕಡೆ ನಮಗೆ ದೇವ್ರದ್ದು ಒಳಗಡೆ ಹೋಗೋಕ್ಕೆ ಅವಕಾಶ ಇರುತ್ತೆ. ಒಂದು ಅಭಿಷೇಕದ ಕಡೆಯಿಂದ ಆ್ಯಂಡ್ ಇನ್ನೊಂದು ನಾರ್ಮಲ್ ದರ್ಶನದ ಕಡೆಯಿಂದ ಹೋಗ್ಬೋದು. ಆ್ಯಂಡ್ ಹಾಗೆ ಇಲ್ಲಿ ವಿಭೂತಿ ಎಲ್ಲ ಮತ್ತೆ ಇಡ್ತಾರೆ. ಮತ್ತೆ ವಿಭೂತಿ ಎಲ್ಲ ಇಟ್ಟಿಸ್ಕೊಂಡು ತುಂಬಾ ಪೀಸ್ಫುಲ್ ಆಗಿತ್ತು. ಈವ್ನಿಂಗ್ ಅಂತೂ ತುಂಬ ಒಳ್ಳೆ ಪೀಸ್ಫುಲ್ ದರ್ಶನ ಸಿಗುತ್ತೆ ನಿಮಗೆ. ಈವ್ನಿಂಗ್ ಹೋದರೆ ಮಾರ್ನಿಂಗಿಂತ ಈವ್ನಿಂಗ್ ಹೋದ್ರೇ ಬೆಸ್ಟು ಅಂತ ಅನಿಸುತ್ತೆ.
ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಕೂತ್ಕೊಂಡಿದ್ದೀವಿ ಪ್ಯಾಸೇಜಲ್ಲಿ. ಆ್ಯಂಡ್ ಇಲ್ಲಿ ನೋಡಿದ್ರೆ ಚಿನ್ನದ ರಥ ಇದೆ. ಆ್ಯಂಡ್ ಹಾಗೆ ನೀವು ನಾನು ತೋರಿಸ್ತಿದ್ದೀನಲ್ಲ, ಇದು ಬೆಳ್ಳಿ ರಥ. ಆ್ಯಂಡ್ ಚಿನ್ನದ ರಥ ಈಗ ಎಳೀತಾರೆ, ನೋಡೋಣ ಬನ್ನಿ. ಸೊ ದರ್ಶನ ಎಲ್ಲ ಮುಗಿದು ಸಕ್ಕತ್ತಾಗಾಯಿತು. ಆ್ಯಂಡ್ ಈಗ ಚಿನ್ನದ ರಥ ಕೂಡ ಎಳೀತಾರೆ. ಸೊ ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ಕಳಶ ಎಲ್ಲ ಇಟ್ಕೊಂಡು ನಿಂತಿರ್ತಾರೆ ಇವರೆಲ್ಲ. ಚಿನ್ನದ ರಥ ಎಳ್ಸೋರು ಬಂದು ಇಷ್ಟು ಜನ ಚಿನ್ನದ ರಥ ಎಳ್ಸೋರು ಮತ್ತು ಬರ್ತಾ ಇದೆ ರಥ ಈಚೆ ಕಡೆಗೆ. ಸೊ ಬ್ಲ್ಯಾಕ್ ಸಂಜೆ 8 ಗಂಟೆ ಅಷ್ಟರಲ್ಲಿ ಚಿನ್ನದ ರಥ ಎಳಿತಾರೆ. ಸೊ ಯಾರ್ಯಾರು ಹರಕೆ ಮಾಡ್ಕೊಂಡಿರ್ತಾರೆ, ಮಕ್ಕಳಾಗೋದಕ್ಕೆ, ಮದುವೆ ಆಗೋದಕ್ಕೆ, ಅವ್ರ ಕೆಲಸ ಏನೇ ಆಗಿರ್ಬೋದು, ಮನೆ ಕಟ್ಟೋದಕ್ಕೆ ಆಗಿರ್ಬೋದು, ಅದೆಲ್ಲ ಹರಕೆ ಮಾಡ್ಕೊಂಡಿರ್ತಾರೆ. ಇಂತಿಂಥ ರಥನ ಎಳಿಸ್ತೀವಿ ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೆಲ್ಲ ಒಂದು ಕಳಶ ಎಲ್ಲ, ತಟ್ಟೆ ಕಳಶ ಎಲ್ಲ ಅವರೇ ಕೊಟ್ಟಿರ್ತಾರೆ. ಅಲ್ಲಿ ನಾವು ಬಂದು ಅಲ್ಲಿ ದುಡ್ಡು ಕಟ್ಟಿದ್ರೆ ಅವರೇ ಕೊಡ್ತಾರೆ, ಪ್ರತಿಯೊಂದೂ ಅವರೇ ಕೊಡ್ತಾರೆ. ಸೊ ಇದು ಚಿನ್ನದ ರಥ. ಇದು ರಾತ್ರಿ ಟೈಮ್ ಮಾತ್ರ ಎಳೆಯೋ ಅಂಥದ್ದು. 8 o'clockಗೆ ತುಂಬ ಒಳ್ಳೆ ಸೆಕ್ಯೂರಿಟಿಯಿಂದ ಇದನ್ನು ಕಾಪಾಡ್ಕೊಂಡಿರ್ತಾರೆ. ಆ್ಯಂಡ್ ಬೆಳ್ಳಿ ರಥ ಬಂದು ಮಾರ್ನಿಂಗು. ಮತ್ತು ಹುಲಿ ರಥ ಇದೆ, ಆ್ಯಂಡ್ ಬಸವನ ರಥ ಇದೆ, ಎಷ್ಟೊಂದು ರಥಗಳೆಲ್ಲ ರಥ ಇದೆ. ರಥ ಅಂದ್ಬಿಟ್ಟೆ, ಸಾರಿ, ರಥ ಇದೆ. ಸೊ ಯಾವ್ಯಾವುದಕ್ಕೆ ನಿಮಗೆ ಹರಕೆ ಮಾಡ್ಕೋಬೇಕು ಅದನ್ನು ಹರಕೆ ಮಾಡಿಕೊಂಡು ಒಂದೊಂದಕ್ಕೂ ಒಂದೊಂದು ಪ್ರೈಸ್ ಇದೆ. ಸೊ ಈ ಥರ ಟೈಮಿಂಗ್ಸ್ ಕೂಡ ಅವೈಲಬಲ್ ಇರುತ್ತೆ. ಸೊ ನೀವು ಆವಾಗ ಹರಕೆ ಮಾಡ್ಕೋಬೋದು. ಆ್ಯಂಡ್ ತುಂಬ ಒಳ್ಳೆಯದಂತೆ ಹರಕೆ ಮಾಡಿಕೊಂಡ್ರೆ. ಆ್ಯಂಡ್ ಅದು ಖಂಡಿತ ಹಾಗೆ ಆಗುತ್ತೆ ಅನ್ನೋದು ನಮ್ಮ ಬಿಲೀವು. ಸೊ ಇಲ್ಲಿ ದಾಸೋಹ ಭವನ ಇದೆ. ಸೊ ಆಲ್ಮೋಸ್ಟ್ 9-9:30ವರೆಗೂ ಊಟದ ಇರುತ್ತೆ. ಸೊ ಈಗ ಊಟ ಮುಗಿಸ್ಕೊಂಡು ನಾವು ಈಗ ರೂಮ್ ಬುಕ್ ಮಾಡೋದು ಇಲ್ಲ ಇಲ್ಲೇ ಮಲಗೋದು ನೋಡಬೇಕು. ಚಳಿ ಅಂತೂ ಇದೆ, ರೂಮ್ ಬುಕ್ ಮಾಡ್ಕೋಬೇಕು. ಆನ್ಲೈನಲ್ಲೂ ಇರುತ್ತೆ ವೆಬ್ಸೈಟಲ್ಲಿ. ಸೊ ಬುಕ್ ಮಾಡ್ಕೊಬೋದು. ಸೊ ಅರೌಂಡ್ 10:30 ಆಗಿತ್ತು. ಆದರೂ ಇನ್ನೂ ಡ್ಯಾನ್ಸು ಭಜನೆ ಎಲ್ಲ ನಡೀತಾನೆ ಇತ್ತು. ನೋಡಿ, ಈ ಥರ ಎಲ್ಲ ಅವ್ರು ಮನಸ್ಪೂರ್ವಕವಾಗಿ ಡ್ಯಾನ್ಸ್ ಆಡ್ತಾ ಇರ್ತಾರೆ, ಆಡ್ತಾ ಇರ್ತಾರೆ, ಭಜನೆ ಮಾಡ್ತಾನೆ ಇರ್ತಾರೆ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ನ ನಾನು ವ್ಲಾಗ್ನ ಶುರು ಮಾಡಿದ್ದೀನಿ. ಲಿಮಿಟೆಡಾಗಿ ಮಂಜಿದೆ. ಬೆಂಗಳೂರಲ್ಲಿರೋ ಅಷ್ಟಿಲ್ಲ ಅಲ್ವಾ ಮಂಜು? ಚಳಿನೂ ಅಷ್ಟೇ, ಬೆಂಗಳೂರಲ್ಲಿರೋಷ್ಟು ಇಲ್ಲ ಚಳಿ. ನಮ್ಮ ಬೆಂಗಳೂರ ಊಟಿ ಆಗೋಗ್ಬಿಟ್ಟಿದೆ ನೋಡಿ. ಇವರೆಲ್ಲ ಕಲ್ಯಾಣಿಯಲ್ಲಿ ಸ್ನಾನ ಮಾಡಕ್ಕೆ ಹೋಗ್ತಾ ಇರ್ತಾರೆ. ಸೊ ನಾವು ರಾತ್ರಿನೇ ಅಭಿಷೇಕ ಎಲ್ಲ ಮಾಡಿಸಿರೋದ್ರಿಂದ ಬೆಳಗ್ಗೆ ಅಭಿಷೇಕಕ್ಕೆ ಏನು ತೊಗೊಂಡಿರಲಿಲ್ಲ ನಾವು. ಬಿಫೋರ್ ದ ಡೇನೇ ತೊಗೊಬೇಕು ಅಂದರೆ ನೆನ್ನೆ ರಾತ್ರಿನೇ ತೊಗೊಂಡಿರಬೇಕು. ನೆಕ್ಸ್ಟ್ ಡೇ ಮಾರ್ನಿಂಗೇ ಬೇಕು ಅಂದರೆ. ಆ್ಯಂಡ್ 3 o'clock 3 o'clockಗೆ ದೇವಸ್ಥಾನ ಓಪನ್ ಇರುತ್ತೆ. ಅಭಿಷೇಕದವ್ರದ್ದು ಎಲ್ಲರದ್ದು ಓಪನ್ ಇರುತ್ತೆ. ಆ್ಯಂಡ್ ನೋಡಿ ಎಷ್ಟೊಂದು ಜನ ಈ ಚೌಟ್ರಿಯಲ್ಲೆಲ್ಲ ಮಲಗ್ತಾರೆ. ಲೈಕ್ ಸಮುದಾಯ ಭವನ ಥರ ಇರುತ್ತೆ, ಅಲ್ಲಿ ಎಲ್ಲರೂ ಅಲ್ಲೇ ಮಲಗ್ತಾರೆ ಆಲ್ಮೋಸ್ಟ್ ಎಲ್ಲ ಜನನು. ಆ್ಯಂಡ್ ಬೆಳಗ್ಗೆನೇ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಬಿಕಾಸ್ ಆಫ್ ಸಂಕ್ರಾಂತಿ ಹಬ್ಬ. ಆ್ಯಂಡ್ ಉರುಳು ಸೇವೆ ಮಾಡೋರು ಅವ್ರಿಗೆಲ್ಲರಿಗೂ ಅಲ್ಲಿ 3 ಗಂಟೆಯಿಂದನೇ ಶುರು ಆಗುತ್ತೆ ಪೂಜೆಗಳು ಆ್ಯಂಡ್ ಅಭಿಷೇಕ ಎವ್ರಿಥಿಂಗ್. ಬೆಳಗಿನ ಜಾವ 3 ಗಂಟೆಗೆ ಶುರು ಆಗುತ್ತೆ. ಹರಕೆ ಮಾಡ್ಕೊಂಡಿರೋರು ಉರುಳು ಸೇವೆ ಕೂಡ ಇಲ್ಲಿ ಬಂದು ಮಾಡ್ತಾರೆ.
ತುಂಬ ಹೊತ್ತು ಕ್ಯೂ ಅಲ್ಲಿ ನಿಂತ್ವಿ ಅಂತ ಅನ್ನಿಸ್ತು. ಬಿಕಾಸ್ ನಾವು ಟೋಕನ್ ತಗೊಂಡೇ ಇರಲಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಬೇಗನೆ ಬರ್ತೀವಿ ಅಂತ ಅಂದ್ಕೊಂಡ್ವಿ. ಬಟ್ ನಾವೆದ್ದು ರೆಡಿಯಾಗಿ ಬರೋಷ್ಟೊತ್ತಿಗೆ 7:30 ಆಗೋಗಿತ್ತು. ಸೊ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಜನನೇ ಬಂದಿತ್ತು. ಆ್ಯಂಡ್ ಡೆಕೋರೇಷನ್ ಮಾತ್ರ ಸೂಪರಾಗಿ ಮಾಡಿದ್ರು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ. ನೋಡಿ ಕ್ಯಾರೆಟ್ ಅದರಲ್ಲಿ ತರಕಾರಿ ಅದರಲ್ಲೆಲ್ಲ ಮಾಡಿದ್ರು. ಆ್ಯಂಡ್ ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದು ಹಾಫ್ ಆನ್ ಅವರ್ ನಿಂತ್ಕೊಂಡ್ವಿ ದರ್ಶನಕ್ಕೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಸೊ ನಾನು ಹೇಳಿದ್ನಲ್ಲ ನಿನ್ನೆ ರಾತ್ರಿ ರಥಗಳು ಸೊ ಅವೆಲ್ಲ ಸಿದ್ಧವಾಗಿ ನಿಂತಿದ್ವು. ಸೊ ಅವಕ್ಕೆಲ್ಲ ಪೂಜೆ ಮಾಡಿಸೋರು ಕೂಡ ಮಾಡಿಸ್ತಾ ಇರ್ತಾರೆ. ಆ್ಯಂಡ್ ಅಲ್ಲೇ ಸಾಕಿರುವಂತಹ ಆನೆ ಕೂಡ ಬಂದಿತ್ತು. ನಾವು ಹೋಗಿರೋ ಟೈಮ್ಗೆ ಒಂದು ಒಳ್ಳೆ ಪೀಸ್ಫುಲ್ ಟೈಮಲ್ಲಿ ಹೋಗಿದ್ವಿ ಅಂತ ಅನ್ನಿಸ್ತು. ಸೊ ಅದು ಬಂದು ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡುತ್ತೆ ನೋಡಿ. ಹೋಗಿದೆ ಹೋಗ್ಬಿಡುತ್ತೆ ಈ ಕಡೆ ಹೋಗಿ ನೀನು ಹತ್ರನೇ ಬರ್ಲಿಲ್ಲ ನಾನು ಹತ್ರ ಹೋಗಿದೆ ಈಗ ಆನೆನೇ ನೋಡಿಲ್ಲ ನಾನು ನೋಡ್ದೆ ಆನೆನೇ ನೋಡಿರ್ಲಿಲ್ವಾ ನೋಡಿ ಎಲ್ಲಿ ಸೊ ಎಲ್ಲ ದೇವ್ರ ಹತ್ರನೂ ಹೋಗಿ ಅದು ನಮಸ್ಕಾರ ಹಾಕ್ಕೊಂಡು ಬಂದ ಮೇಲೆ ಈ ಥರ ಬಂದಿರೋ ಜನಕ್ಕೂ ಕೂಡ ಅದು ಆಶೀರ್ವಾದ ಮಾಡುತ್ತೆ. ಸೊ ನಮ್ಮ ಕೈಲಾದಷ್ಟು ಅಮೌಂಟ್ ಕೊಟ್ಟು ನಾವು ಕೂಡ ಆಶೀರ್ವಾದ ತಗೊಂಡು ಬರ್ಬೋದು. ಸೊ ಸ್ವಲ್ಪ ಕೋಪದಲ್ಲಿ ಕೂಡ ಇತ್ತು ಅದು. ಆ್ಯಂಡ್ ಇದೆಲ್ಲ ಆಗಿದ ನಂತರ ಬೆಳ್ಳಿ ರಥ ಕೂಡ ದರ್ಶನ ಆಯಿತು. ಸೊ ಬೆಳ್ಳಿ ರಥ ಬೆಳಗಿನ ಜಾವ 7:30ಗೆ ಅದು ಸ್ಟಾರ್ಟ್ ಆಗುತ್ತೆ. ಹೊರಗಡೆ ಬರುತ್ತೆ. ಎಲ್ಲ ಒಳಗಡೆ ದೇವಸ್ಥಾನದಲ್ಲಿ ಇರುತ್ತೆ ಇದು. ಸೊ ಬೆಳ್ಳಿ ರಥ ಎಳೆಯೋದೆ ಬೆಳಗಿನ ಜಾವ 7:30ಗೆ. ಸೊ ಇದಕ್ಕೆಲ್ಲ ಅಮೌಂಟ್ ಇರುತ್ತೆ. ಚಿನ್ನದ ರಥಕ್ಕೆ ಬಂದು 3000, ಬೆಳ್ಳಿ ರಥಕ್ಕೆ ಬಂದು 2000 ಏನೋ ಅರೌಂಡ್ ಆ ರೇಂಜಲ್ಲೇ ಇರುತ್ತೆ. ಸೊ ನೀವು ಅಲ್ಲಿ ಹೋಗಿ ಕೇಳಿದ್ರೆ ಅವರೆಲ್ಲ ಅಮೌಂಟ್ ಎಲ್ಲ ನಿಮಗೆ ವಿವರಣೆಯಾಗಿ ಕೊಡ್ತಾರೆ. ಬೆಟ್ಟ ಮುಗಿಸ್ಕೊಂಡು ಆನ್ ದ ವೇ ಬೆಂಗಳೂರಿಗೆ ಹೋಗ್ತಾ ಇದ್ವಿ. ಸಡನ್ನಾಗಿ ತಲಕಾವೇರಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ತಲಕಾಡಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದಿದ್ದೀವಿ. ಸೊ ನೀರು ಎಷ್ಟಿದೆ ಅಂತ ನೋಡಬೇಕು. ಸಿಕ್ಕಾಪಟ್ಟೆನೇ ಬಿಸಿಲಿದೆ ಈಗಲೇ. ಇನ್ನೂ ಶಿವರಾತ್ರಿ ಹಬ್ಬ ಆದಮೇಲೆ ಎಷ್ಟು ಬಿಸಿಲಿರುತ್ತೋ ಗೊತ್ತಿಲ್ಲ. ಸೊ ವಿ ಆರ್ ಇನ್ ತಲಕಾಡು. ಅಂದ್ಕೊಂಡೆ ರಶ್ ಇರಲ್ಲ ಇವತ್ತು ಹಬ್ಬ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಯಿತು ಎಷ್ಟು ಕಾರ್ ಇದೆ ನೋಡಿ. ಆ ಕಡೆ ಎಲ್ಲ ಇದಾವೆ ಫುಲ್ ಜನ. ಮರಳು 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 ಜಾತ್ರೆ ಆಗೋಗ್ಬಿಟ್ಟಿದೆ ಆ್ಯಕ್ಚುಲಿ. ಈಗ ಕಡಿಮೆ ಆಗೋಗ್ಬಿಟ್ಟಿದೆ ಆ್ಯಕ್ಚುಲಿ. ಅಷ್ಟು ಜನ ಇದ್ದಾರೆ ನೋಡಿ. ಆ್ಯಕ್ಚುಲಿ ಮಳೆಗಾಲದಲ್ಲಿ ಇಲ್ಲಿವರೆಗೂ ಬರುತ್ತೆ ನೀರು. ಮಳೆಗಾಲದ ನೀರು 6 ಜನ ಬೋಟಲ್ಲಿ. ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದಾರೆ. ನಾವು ತುಂಬ ವರ್ಷ ಆಯಿತು ಹೋಗಿ ತೆಪ್ಪದಲ್ಲಿ. ನಾನು ಕಾಲೇಜ್ ಡೇಸಲ್ಲಿ ಬಂದಾಗ ಹೋಗಿದ್ದು ಅನಿಸುತ್ತೆ. ಚಂದು ನೀವು? ಅವರು ಅಷ್ಟೇ. ಇವ್ರಿಗೆ ನದಿ ಸಮುದ್ರ ಡಿಫ್ರೆನ್ಸಿಯೇಷನ್ನೇ ಗೊತ್ತಿಲ್ಲ. ಸೊ ಅವರು ನೋಡಿರಲಿಲ್ಲ. ಸೊ ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಇದು ಕಾವೇರಿ ನದಿ ಫಸ್ಟ್. ಅತ್ತಿ ಇದ್ದೇ ಇರುತ್ತದೆ. ತೆಪ್ಪದಲ್ಲಿ ಹೇಳಿದೀವಿ ತಿರುಗಿಸ್ಬೇಡಿ ಅಂತ. How you feeling? I am feeling good. Good. Sudden plan. Oh yeah, ಹಸುರು ತೊಳಿತಿದ್ದಾರೆ ನೋಡಿ. ನೀರು ಪರ್ಫೆಕ್ಟ್ ಆಗಿ ಬರೋದು ಮಳೆಗಾಲದಲ್ಲ. ಲಾಂಗ್ ಹೋಗ್ಬರೋಣ. ಮ್ಯೂಟ್ ಮಾಡ್ಕೊಳ್ಳಿ. ಆ ಕಡೆ ಹೋದ್ಮೇಲೆ ತೆಗಿಯೋಣ.
ಲಾಂಗ್ ಅಂದ್ರೆ ಎಲ್ಲಿವರೆಗೂ? ವಿಡಿಯೋನಾ? ಇದು ನೀರಾವ್ ಬರ್ತವೆ ಕಣ. ಏನ್ ಬರ್ತವೆ? ನೀರಾವ್. ಅಯ್ಯಪ್ಪ, ತುಂಬಾ ಇದೆ. ನೀರು ಬಂದಾಗೆಲ್ಲ ಹಿಡಿದ್ರೆ ತೆಗಿಸ್ಬೇಕು ಪೂರ್ತಿನೇ. ಅದಲ್ಲ ಇಲ್ಲಿ ಕೆಳಗಡೆ ನೋಡಿ ಹುಳು ಎಷ್ಟಿದೆ. ಹೌದಾ? ಮುರಳೆ ಇದೆಲ್ಲ ಫುಲ್. ಕುರುಗು ಮತ್ತೆ ವೈನಾಡು ಮಳೆ ಆದಾಗ ಇಲ್ಲಿ ನೀರಾಗುತ್ತೆ. ಬಂದ್ಬಿಟ್ಟು ಅಯ್ಯೋ ಫೋರ್ಸ್ ಒಂದ್ ಸ್ವಲ್ಪ ಜಾಸ್ತಿ ಇದೆ. ಆ ಕಡೆ ನಡೀರಿ ಅಣ್ಣ. ಅಯ್ಯೋ ನೀವು ಅಂತ ನೀರಲ್ಲಿ ಆಡಿರಂತ. ಅಯ್ಯೋ ಭಯ. ಹೇಗಿದೆ ಪೀಸ್ಫುಲ್ ಲೈಫ್? ಈ ಕಡೆ ಸ್ವಲ್ಪ ಪೀಸ್ಫುಲ್ ಆಗಿದೆ ಅಲ್ವಾ? ಇದು ನನ್ನೊಂದು ತಾಯಿ. ನಿಮ್ದು ಅಣ್ಣ? ವೆರಿ ಗುಡ್ ಆಗಿತ್ತು. ಅಲ್ಲೋಡಿ ಗಾಡಿ ಗಾಡಿ ಸ್ಕೂಟರ್ ಗಾಡಿ ಎಲ್ಲ ಅದೇನೋ ರೌಂಡಿಕೊಂಡು ಬರುತ್ತಲ್ಲ ಅದು. ಜನ ರಶ್ ಆಗೋದು, ಜಾಸ್ತಿ ಜನ ಆಗೋದು. ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ, ಸೊ ಇಳಿಯೋ ಆಗಿಲ್ಲ, ಇಲ್ಲಾಂದರೆ ಇಳಿಬೋದಿತ್ತು ಚೆನ್ನಾಗಿ ನೀರಲ್ಲಿ ಆಟ ಆಡೋದಕ್ಕೆ. ಸೊ ಈಗ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಒಂದಷ್ಟು ಹಾಗೆ ಫೋಟೋಸ್ ಎಲ್ಲ ತಗೊಂಡು ದೇವ್ರ ದರ್ಶನ ಕೂಡ ಚೆನ್ನಾಗಾಯಿತು. ಆ್ಯಂಡ್ ಹಾಗೆ ಒಂದು ಪೀಸ್ಫುಲ್ ಸ್ಮಾಲ್ ಪಿಕ್ನಿಕ್ ಕೂಡ ಆಯಿತು. ಆ್ಯಂಡ್ ಹಾಗೆ ಬೆಂಗಳೂರು ಕಡೆಗೆ ಹೊರಟ್ವಿ. ಬರ್ತಾ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಎಳ್ನೀರೆಲ್ಲ ತಗೊಂಡು ಕುಡ್ಕೊಂಡು ಆ್ಯಂಡ್ ಆಲ್ಮೋಸ್ಟ್ ಒಂದು 4 hours 5 hours ಜರ್ನಿ ಆಯಿತು ನಮಗೆ ಬರಬೇಕಾದ್ರೆ. ಬರ್ತಾನೆ ಹಾಗೆ ಊಟ ಕೂಡ ಮುಗಿಸ್ಕೊಂಡು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಹೋಳಿಗೆ ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ನಿಮಗೂ ಕೂಡ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್. ಲಾಟ್ಸ್ ಆಫ್ ಲವ್.